ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿನ್ನೆ CCL ನಡೀತು, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್. ಅದರಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಗೆದ್ದು ಬೀಗಿದೆ. ನಾನು ಫೈನಲ್ ಮ್ಯಾಚ್ ಆಗಿದ್ದರಿಂದ ಗೊತ್ತಿರಲಿಲ್ಲ ನನಗೂ ಇವತ್ತು ಫೈನಲ್ ಮ್ಯಾಚ್ ಅಂತ. ನೋಡಿದೆ, ಫೈನಲ್ ಮ್ಯಾಚ್ ನಡೀತಾ ಇತ್ತು. ನನಗೆ ಖುಷಿ ಆಯಿತು ಸ್ನೇಹಿತರೆ. ಅದರಲ್ಲಿ 129 ರನ್ಗಳ ಸುಲಭದ ಟಾರ್ಗೆಟನ್ನು ಬೆಂಗಾಲ್ ಟೈಗರ್ಸ್ ಕೊಟ್ಟಿದ್ದರು. ಅದನ್ನು ಈಸಿಯಾಗಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಗೆದ್ದು ಬೀಗಿದ್ರು ಸ್ನೇಹಿತರೆ. ಇದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ 3ನೇ ಸಲ ಚಾಂಪಿಯನ್ ಆಗ್ತಾ ಇರೋದು. ಕರ್ನಾಟಕ ಬುಲ್ಡೋಸರ್ಸ್ ಈ ಮುಂಚೆ 2013 ಮತ್ತು 2014ರಲ್ಲಿ ಚಾಂಪಿಯನ್ಸ್ ಆಗಿದ್ದರು. 2014ರಲ್ಲಿ ಚಾಂಪಿಯನ್ಸ್ ಆಗಿದ್ದರು. ಅದಾದಮೇಲೆ 15ರಲ್ಲೋ 16ರಲ್ಲೋ ಗೊತ್ತಿಲ್ಲ, ಆವಾಗ ಆಗಬೇಕಿತ್ತು. ಆದರೆ ಸೆಮಿಫೈನಲಿಗೆ ಬಂದುಬಿಟ್ಟು ಚೆನ್ನೈ ರೈನೋರ್ಸ್ ವಿರುದ್ಧ ಸೋಲಪ್ಪಿಕೊಂಡಿದ್ರು. ಅದು ಬಿಟ್ಟರೆ ಸ್ನೇಹಿತರೆ ಒಳ್ಳೆ ಚಂದ ಅನ್ನಿಸ್ತು. ಅದಾದಮೇಲೆ ಇವತ್ತು ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನವನ್ನು ಭಾರತ ತಂಡ ಸೋಲಿಸಿದೆ. ಹೀಗಾಗಿ ಸೆಮಿಫೈನಲ್ಗೆ ಹೋಗಿದೆ ಸ್ನೇಹಿತರೆ. ಇದು ಪಾಕಿಸ್ತಾನ ಇವತ್ತಾಗೆ ಅದೇ ನೆನ್ನೆ ಗೆದ್ದಿದ್ರೆ ಸೆಮಿಫೈನಲ್ಗೆ ಅದು ಹೋಗ್ತಾ ಇತ್ತು. ಇಂಡಿಯಾಗೂ ಏನು ಲಾಸ್ ಇರಲಿಲ್ಲ, ಸೋತಿದ್ರು ಕೂಡ ಸೆಮಿಫೈನಲ್ಗೆ ಹೋಗೋರು. ಆದರೂ ಕೂಡ ಗೆದ್ದರು. ಪಾಕಿಸ್ತಾನ ಸೋಲ್ತು ಸ್ನೇಹಿತರೆ ಅಂಡರ್-19 ಮತ್ತು ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಕರ್ನಾಟಕ ಟೀಮ್ ರಣಜಿನಲ್ಲಿ ಕೂಡ ಪಂಜಾಬನ್ನು ಸೋಲಿಸಿದೆ. ಎಲ್ಲದರಲ್ಲೂ ಕೂಡ ನಮ್ಮ 3 ತಂಡಗಳು, ಕರ್ನಾಟಕ ಬುಲ್ಡೋಸರ್ಸ್, ಇಂಡಿಯಾ ಅಂಡರ್-19 ಮತ್ತು ಇದು 3 ತಂಡಗಳು ನಮಗೆ ಶುಭ ಸುದ್ದಿಯಾಗಿದೆ ಸ್ನೇಹಿತರೆ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಇದರಲ್ಲಿ ಮಾತಾಡಲೇಬೇಕು. ಪದೇ ಪದೇ ನಮ್ಮ ಪುರುಷರ ಮೇಲಿನ ಅನ್ಯಾಯಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಒಂದು ಮ್ಯಾಟ್ರ್ ಆಗಿತ್ತು ರೀಸೆಂಟಾಗಿ. ಏನಪ್ಪ ಅಂತಂದರೆ, ಹುಡುಗ ಏನು ಮಾಡಿದ್ದಾನೆ, ಮದುವೆ ಆಗಿದ್ದಾನೆ. 1-1.5 ತಿಂಗಳಿಗೆ ಹುಡುಗನ ಮೇಲೆ ಏನು ಮಾಡಿದ್ದಾಳೆ ಅಂತಂದರೆ ಫೇಕ್ ವರದಕ್ಷಿಣೆ ಕಿರುಕುಳ ಕೇಸು ಇದೆಲ್ಲ ಹಾಕಿಬಿಟ್ಟಿದ್ದಾಳೆ. ಮತ್ತು ಹಳೆ ಲವ್ವರ್ ಜೊತೆ ಓಡೋಗಿದ್ದಾಳೆ. ಇದರಿಂದ ಮನನೊಂದಂತಹ ಹುಡುಗ ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹುಡುಗಿ ನೋಡಿ ಮದುವೆ ಮಾಡಿಸಿದ್ನಲ್ಲ ಬ್ರೋಕರ್, ಆ ಯಪ್ಪ ಕೂಡ ತನ್ನ ಜೀವವನ್ನು ತಾನು ಕಳ್ಕೊಂಡಿದ್ದಾನೆ ಸ್ನೇಹಿತರೆ. ಇದರಿಂದ ನೋಡಿ, ಮೊದಲೆಲ್ಲ ಪುರುಷ ಪ್ರಧಾನ ಸಾಮ್ರಾಜ್ಯ ಹಂಗೆ ಹಿಂಗೆ ಅಂತ ಈಗಲೂ ಹೇಳ್ತಾರೆ ಬಿಡಿ. ಪುರುಷ ಪ್ರಧಾನ ದೇಶ ಅಂತ ಹೇಳಿಬಿಟ್ಟು ಪುರುಷನ್ನ ಹಿಪ್ಪೆಕಾಯಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನಾಗಿದೆ, ನಮ್ಮ ದೇಶದ ಭಾರತೀಯ ನಾರಿಯರಿಗೆ, ಎಲ್ಲರಿಗೂ ಅಲ್ಲ ಕೆಲವರಿಗೆ ಏನಾಗಿದೆ ಇಲ್ಲ ಅಂದರೆ, ಮದುವೆ ಇನ್ನೇನು ತಾಳಿ ಕಟ್ಟೋ ಟೈಮಿಗೆ ಮದುವೆ ಬೇಡ ಅನ್ನೋದು. ಅದೇ ಒಂದು ವೇಳೆ ಏನಾರ ತಾಳಿ ಕಟ್ಟೋ ಟೈಮಿಗೆ ಹುಡುಗ ಏನಾರ ಮದುವೆ ಬೇಡ ಅಂದಿದ್ರೆ ಅವನ ಕತೆ ಹಂಗೆ ಬಿಡ್ತಿದ್ರ. ಏನೋ ಹೆಣ್ಣು ಮಗಿನ ಬಾಳಲ್ಲಿ ಚೆಲ್ಲಾಟ ಆಡ್ತೀಯೇನೋ ಅಂತಾರೆ. ಆದರೆ ಇವ್ರುಗಳು ಗಂಡು ಮಗಿನ ಬಾಳಲ್ಲಿ ಏನು ಚೆಲ್ಲಾಟ ಬೇಕಾದ್ರೂ ಆಡ್ಬೋದು, ಎಷ್ಟು ಚೆಲ್ಲಾಟ ಬೇಕಾದ್ರೂ ಆಡ್ಬೋದು. ಆಮೇಲೆ ಆಲಿ ಮನೆ ಇಸ್ಕೊಂಡು ಬೇರೆಯವ್ರ ಜೊತೆ ಓಡೋಗೋದು. ಈ ತರಹದ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ರು ಕೂಡ ಪುರುಷರ ಪರವಾಗಿ ಕಾನೂನು ಎಲ್ಲೈತೆ ಸ್ವಾಮಿ? ನೋಡ್ರಿ, ಕಾನೂನು ರಚನೆ ಮಾಡೋರಿಗೆ ಒಂದೇ ಒಂದು ಕಿವಿ ಮಾತನ್ನು ವಿನಂತಿ ಮಾಡ್ಕೊಳ್ತೀನಿ. ನೀವು ಪುರುಷರ ಪರವಾಗಿಯೂ ಬೇಡ, ಮಹಿಳೆಯರ ಪರವಾಗಿಯೂ ಬೇಡ, ನ್ಯಾಯದ ಪರವಾಗಿ ಮಾಡಿ. ನ್ಯಾಯದ ಪರವಾಗಿ ಮಾಡಿ. ಮಹಿಳೆಯರ ಪರವಾಗಿ ಇರಬಾರ್ದಿತ್ತು, ಅದು ನ್ಯಾಯದ ಪರವಾಗಿ ಇರಬೇಕಿತ್ತು. ನ್ಯಾಯದ ಪರವಾಗಿ ಇರದೇ ಇರೋದು ಪುರುಷರಿಗೆ ತೊಂದರೆ ಆಗಿದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಇದೇ ಥರದವೇ ತುಂಬ ಆಗಿಬಿಟ್ಟಿದ್ದಾವೆ ಬಿಡಿ ಸ್ನೇಹಿತರೆ. ಫುಲ್ಲೊಂದು ಎಪಿಸೋಡೇ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಮಹಿಳೆಯರಿಂದ ಗಂಡಸರಿಗೆ ಎಲ್ಲೆಲ್ಲಿ ತೊಂದರೆ ಆಯಿತು ಅಂತ ಹೇಳಿಬಿಟ್ಟು. ಜ್ಯೋತಿ ಮೌರ್ಯ, ಅಲೋಕ್ ಮೌರ್ಯ ಕೇಸ್, ಮತ್ತು ಸರ್ವಜಿತ್ ಸಿಂಗ್ ಆ್ಯಂಡ್ ಜಸ್ಲಿನ್ ಕೌರ್ ಕೇಸ್, ಇನ್ನೂ ಅನೇಕ ಕೇಸುಗಳು ಇದೇ ರೀತಿಯಾಗಿವೆ ಸ್ನೇಹಿತರೆ.
ದಯಮಾಡಿ ಈ ಮಹಿಳಾ ಪರವಾಗಿರುವಂತಹ ಕಾನೂನನ್ನು ತೆಗೆದು ಪುರುಷರ ಪರವಾಗಿ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ, ನ್ಯಾಯದ ಪರವಾಗಿ ಮಾಡಿ, ನ್ಯಾಯದ ಪರವಾಗಿ ಮಾಡ್ರಿ. ಎಲ್ಲದರಲ್ಲೂ ಸಮಾನ ಅವಕಾಶ ಸಿಗಬೇಕು ಅಂತ ಮಹಿಳೆಯರು ಕೇಳ್ತಾರೆ, ಸಮಾನ ಅವಕಾಶ ಕೊಟ್ಟಾಗಿದೆ. ಇದರಲ್ಲೂ ಯಾಕೆ ಪುರುಷರು ಹೋರಾಟ ಮಾಡಬೇಕು ಸಮಾನತೆಗಾಗಿ, ಸಮಾನತೆ ಇಲ್ಲ ಅಂತ ಆ ಪರಿಸ್ಥಿತಿಗೆ ತಂದು ದುಡಿದ್ದೀರ. ಸ್ನೇಹಿತರೆ, ಅದೇನೇ ಇರಲಿ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ದಯಮಾಡಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.